ಸೂಪರ್ ಆಗಿದೆ. ಚೆನ್ನಾಗಿದೆ ಫಿಲಮ್. ಚೆನ್ನಾಗಿ ಕೇಳ್ತೀರಾ? ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಸೂಪರ್ ಆಗಿದೆ ಮೇಡಮ್. ತುಂಬ ಚೆನ್ನಾಗಿ ಎಲ್ಲ ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಒಳ್ಳೆ ಮೂವಿ, ಒಳ್ಳೆ ಕ್ಲಾಸ್, ತುಂಬ ಚೆನ್ನಾಗಿದೆ ಪಿಕ್ಚರು. ಒಳ್ಳೆ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ. ಡೈಲಾಗ್ ಸೂಪರ್ ಇಷ್ಟ ಆಗಿದೆ ನನಗೆ. ಇಷ್ಟ ಮ್ಯಾಚಿಂಗ್ ಆಯಿತು. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಆವರೇಜ್ ಸಖತ್ತಾಗಿದೆ ಮೇಡಮ್ ಸಿನಿಮಾ. ಕನ್ನಡ ಪ್ರೇಕ್ಷಕರು ಇಂಥ ಸಿನಿಮಾನ ಕಾಪಾಡ್ಕೊಬೇಕು, ಗೆಲ್ಸ್ಬೇಕು. ಸೂಪರ್ ಆಗಿದೆ ಮೂವಿ, ಸಖತ್ತಾಗಿದೆ. ಎಲ್ಲರೂ ಬಂದು ನೋಡಬೇಕು. ಸೂಪರ್ ಸೂಪರ್ ಚೆನ್ನಾಗಿದೆ. ಸೂಪರ್ ಮೇಡಮ್, ನಾವು ಸತೀಶ್ ಡಿ ಬಾಸ್ ಫ್ಯಾನ್ಸು. ಸತೀಶ್ ಸರ್ ಮೂವಿ ಎಲ್ಲ ಮೂವಿ ನೋಡ್ತೀವಿ. ಸೂಪರ್ ಆಗಿದೆ, ಎಲ್ಲರೂ ಬಂದು ಮೂವಿ ನೋಡಿ. ಜೈ ಡಿ ಬಾಸ್. ಮೂವಿ ಸೂಪರ್ ಆಗಿದೆ ಮೇಡಮ್. ಸತೀಶ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಸಂಪದರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಮತ್ತು ಸ್ಟೋರಿ ದಯಾನಂದ್ ಅವ್ರು ಬರ್ದವ್ರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಆಗಿದೆ ನಮ್ಮ ಪುಣ್ಯತ ತೇಜಸ್ವಿ ಅವ್ರದ್ದು. ಸೊ ಓವರಾಲ್ ಸಿನಿಮಾ ಸೂಪರ್ ಆಗಿದೆ ಮೇಡಮ್. ಸೂಪರ್ ಚೆನ್ನಾಗಿದೆ, ಸೂಪರ್. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ವಂಡರ್ಫುಲ್ ಆಗಿದೆ ಫಿಲಮ್ ಚೆನ್ನಾಗಿದೆ, ಒಳ್ಳೆ ಸಂದೇಶ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಫಿಲಮ್. ಮೇಡಮ್, ಪಿಕ್ಚರ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಜಾತಿ 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 ಅಂತ ಬಡ್ಕೋತಿರ್ತಾರಲ್ಲ, ಅವ್ರಿಗೆ ಹೇಳೋದು ಒಂದೇ, ಮನುಷ್ಯ ಜಾತಿ. ಮನುಷ್ಯರಿಗೆ ಬೆಲೆ ಕೊಡಿ, ಅವ್ರ ಕಾಯಕಕ್ಕಲ್ಲ. ಮನುಷ್ಯತ್ವ ಅನ್ನೋದು ಒಂದು ಜಾತಿ ಇದೆ. ನಾನು ಮೇಲ್ ಜಾತಿ ಕೀಳ್ ಜಾತಿ ಎಲ್ಲ ಬಿಟ್ಬಿಟ್ಟು ಎಲ್ಲ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ನೀನದು ಸತೀಶ್ ಸರು ಸುಮಾರು ಒಂದು 2 ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಒಳ್ಳೆ ಪ್ರಾಜೆಕ್ಟ್ಗೋಸ್ಕರ. ಅದಕ್ಕೋಸ್ಕರ ಎಲ್ಲರೂ ಡೆಡಿಕೇಶನ್ ಮಾಡಿದ್ದಾರೆ. ಒಳ್ಳೆ ಪ್ರಾಜೆಕ್ಟ್ ಇದೆ, ಒಳ್ಳೆ ಸಿನಿಮಾ. ಮನಸ್ಸು ತುಂಬ ಖುಷಿ ಆಯಿತು. ಎಲ್ಲರೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಇಂಥ ಸಿನಿಮಾ ಇದೇ ಫಸ್ಟ್ ಟೈಮ್ ಕೊಟ್ಟಿರೋದು ಸತೀಶ್ ಸರು. ಇಂಥ ಸಿನಿಮಾ ಎಲ್ಲೂ ಬಂದಿಲ್ಲ, ಯಾರೂ ಕೂಡ ಇಂಥ ಸಿನಿಮಾ ಕೊಟ್ಟಿಲ್ಲ. ಜಾತಿ ಅನ್ನೋದಕ್ಕೊಂದು ಇದೆ. ಈ ಥರ ಸಿನಿಮಾ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸಿನಿಮಾ 100 ಡೇಸ್ ಅಂತೂ ಪಕ್ಕಾ ಓಡುತ್ತೆ ಸಿನಿಮಾ ಇದು. ಮೇಡಮ್, ಅಣ್ಣವರು ಬಂಗಾರದ ಮನುಷ್ಯ ಮಾಡಿದಾಗ ಇರೋ ಬರೋರೆಲ್ಲ ಹೋಗಿ ಜಮೀನು ಕೆಲಸ ಮಾಡಿದ್ರಂತೆ. ಸತೀಶ್ ಸರು ಇವಾಗ ಸಮಾಜದ ಬದಲಾವಣೆಗೆ ಹೋಗ್ತಾ ಇದ್ದಾರೆ. ಅದರಿಂದ ಎಷ್ಟೋ ಜನ ಬದಲಾವಣೆ ಆಗಲಿ, ನಾನು ಮೇಲೂ ಕೇಳೋನವರೆಲ್ಲ ಸಮಾನವಾಗಿರಲಿ ಅನ್ನೋದಿಂದ ಹಾರೈಕೆ. ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೂ ಮೆಸೇಜ್ ಕೊಡಿ. ಪ್ರತಿಯೊಬ್ಬರು ಮಕ್ಕಳ ಸಮೇತ ಬಂದು ನೋಡಲಿ. ಒಳ್ಳೆ ಸಿನಿಮಾ ಇದೆ. ದ ರೈಸ್ ಆಫ್ ಅಶೋಕ 100 ಡೇಸ್ ಗ್ಯಾರಂಟಿ. ಥ್ಯಾಂಕ್ ಯು. ಇನ್ನು ಒಂದ್ಸಲಿ ಅಲ್ಲ 2 ಸಲ ನೋಡಿರೋ ಸಿನಿಮಾ ಅಷ್ಟು ಚೆನ್ನಾಗಿದೆ. 100 ಡೇಸ್ ಅಂತೂ ಪಕ್ಕಾ ಓಡುತ್ತೆ ಈ ಸಿನಿಮಾ. ಇದು ದಿ ರೈಸ್ ಆಫ್ ದ ಅಶೋಕ ಫಿಲಮ್. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇಟ್ ಇಸ್ ಎ ಫೈರ್ ಬ್ಯೂಟಿಫುಲ್. ಅದನ್ನು ನೀವೇ ಹೇಳಬೇಕದ. ಇಲ್ಲ, ನಾನು ಓವರಾಲ್ ಎಲ್ಲ ನಾನು ನೋಡಿದಾಗ ಅದ್ಭುತವಾದಂಥ ಪಿಕ್ಚರು. ಈ ಥರದವು ನಾವು ತುಂಬ ಹಿಂದೆ ನೋಡ್ತಾ ಇದ್ದೀವಿ. ಈ ಥರ ಒಂದು ಸಮಸ್ಯೆಗಳನ್ನ, ಜಟಿಲವಾದ ಸಮಸ್ಯೆಗಳ ಜೊತೆ ಒಬ್ಬ ಮನುಷ್ಯ ಬರ್ತಾ ಇರ್ತಕ್ಕಂಥದ್ದು ರಾಜಣ್ಣವ್ರ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಪುನೀತ್ ಅವರಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಇವಾಗಲೇ ಅಂತಾನೆ ಇವತ್ತೇನು ನಾವು ನೋಡಿದ್ವೋ ಇದು ಅದ್ಭುತವಾಗಿ ಮೂಡಕೊಂಡಿದೆ. ಥ್ಯಾಂಕ್ ಯು. ಇಲ್ಲ, ದಡು ಯಾವಾಗಲೂ ಟೋಟಲಿ ಯಾವಾಗ ನಾವು ಎಲ್ಲಿ ಯಾವ ಕ್ರೌಡಲ್ಲಿ ಕೂತ್ಕೊಂಡು ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಪಿಕ್ಚರು ಹೇಗೆ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರಾ, ಇನ್ವಾಲ್ವ್ಮೆಂಟ್ ಆಗಲಿಲ್ಲ ಗೊತ್ತಾಗ್ಬಿಡ್ತದೆ. ಮಲ್ಟಿಪ್ಲೆಕ್ಸಲ್ಲಿ ಕೂತ್ಕೊಂಡ್ರೆ ಏನಾಗ್ತದೆ ಅಂದರೆ, ಅವ್ರದ್ದೇ ಆದಂಥ ಸುಮಾರು ಒರಿಸ್ಗಳ ತಲೆಯಿಂದ ತಂದಿರ್ತಾರೆ, ಅದರೊಳಗಡೆನೇ ತೊಡಗಿರ್ತಾರೆ. ಅದರಿಂದ ಅಲ್ಲಿ ಮಿಕ್ಸೆಡ್ ರಿಯಾಕ್ಷನ್ಸ್ಗಳಿರ್ತವೆ, ಅವ್ರು ತೋರಿಸ್ಕೊಳ್ಳಲ್ಲ ಕೆಲವು. ಆದರೆ ಇಲ್ಲಿ ಆಗಲ್ಲ. ಇಲ್ಲಿ ಪ್ರೇಕ್ಷಕರು ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿಬಿಡ್ತಾರೆ. ಸತ್ಯ ಇದ್ರೆ ಸತ್ಯ, ಸುಳ್ಳು ಇದ್ರೆ ಸುಳ್ಳು ಅಂತೇಳಿ ಅವ್ರಿಗೇನು ಅನ್ನಿಸ್ತದೋ ಅದರ ಪ್ರಕಾರ ಇಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ಬೇಕಾಗಿತ್ತು.